ಜಿಲ್ಲೆಗಳಿಗೆ ಒಂದು ಸಚಿವ ಸ್ಥಾನ ಕೊಡದೇ ಇರೋದು ದುರದೃಷ್ಟಕರ. ಆ ಜಿಲ್ಲೆಯ ಸಚಿವರು ಉಸ್ತುವಾರಿ ಆದಾಗ ಅವ್ರಿಗೊಂದು ಮುತುವರ್ಜಿ ಇರುತ್ತೆ, ಇರೋದ್ರಲ್ಲಿ ಬೈರ್ತಿ ಪಾಪ ಒಳ್ಳೆ ಕೆಲಸ ಮಾಡೋಂತ ನಾನು ಇಲ್ಲ ಅಂತಲ್ಲ, ಆದರೂ ನನ್ನ ಜಿಲ್ಲೆ ಅನ್ನೋವಂಥ ಭಾವನೆ ಇರುತ್ತೆ ಆ ಜಿಲ್ಲೆಯವರಾದಾಗ. ನಮಗೆಲ್ಲ ಆಸೆ ಇತ್ತು ಒಂದು ಹೊಸ ರೂಪ ಕೊಡೋಣ, ಚಿಕ್ಕಬಳ್ಳಾಪುರ ಜಿಲ್ಲೆಗಿರ್ಬೋದು, ನನ್ನ ಕ್ಷೇತ್ರಕ್ಕಿರ್ಬೋದು. ನಮ್ಮ ಬಾಗೇಪಲ್ಲಿ ಕ್ಷೇತ್ರ ಸ್ವತಂತ್ರ ಬಂದಾಗಲೇ ಇದುವರೆಗೂ ಒಬ್ಬ ಸಚಿವನ ಕಂಡಿಲ್ಲ. ಒಂದು ಸಲ ಅವಕಾಶ ಸಿಕ್ಕಿದ್ರೆ ಸ್ವಲ್ಪ ಅಭಿವೃದ್ಧಿ ಪಡಿಸ್ಕೋಬೇಕಂತ ಆಸೆ ಇತ್ತು. ಆ ಆಸೆ ಈಡೇರಿಲ್ಲ, ಆ ಅಸಮಾಧಾನ ಇದೆ, ಆ ಬೇಸರನೂ ಇದೆ. ಒಂದು ನನಗಿರುವಂಥ ಮಾಹಿತಿ ಪ್ರಕಾರ ಒಂದು 2-3 ಡೇಸ್ ಬ್ಯಾಕ್ ತನಕ ನನ್ನ ನೇಮ್ ಇತ್ತು. ಯಾಕೆ ಮತ್ತೆ ಚೇಂಜ್ ಆಯಿತೋ ಗೊತ್ತಿಲ್ಲ. ಬಟ್ ನನಗಂತೂ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರಿರ್ಬೋದು, ಸಿದ್ದರಾಮಯ್ಯನವರಿರ್ಬೋದು ಭಾಳ ನನಗೆ ಸಹಾಯ ಮಾಡಿದ್ದಾರೆ. ಹೈಕಮಾಂಡಲ್ಲಿ ಕೆಲವು ವ್ಯತ್ಯಾಸಗಳಿಂದ ನನಗೆ ಅನ್ಯಾಯ ಆಗಿದೆ. ಆದರೂ ನಾನಿನ್ನು ಆಸೆ ಬಿಟ್ಬಿಟ್ಟಿದ್ದೀನಿ, ಸಚಿವನಾಗೋ ಆಸೆ ನಾನು ಬಿಟ್ಬಿಟ್ಟಿದ್ದೀನಿ, ನನಗೆ ಬೇಕಾಗೂ ಇಲ್ಲ. ಆದರೆ ಅಟ್ಲೀಸ್ಟು ಈ ಚಿಕ್ಕಬಳ್ಳಾಪುರ ಜಿಲ್ಲೆಗಿರ್ಬೋದು, ವಿಶೇಷವಾಗಿ ನನ್ನ ಬರಪೀಡಿತ ಬಾಗೇಪಲ್ಲಿಗೆ ಹೆಚ್ಚಿನ ಅನುದಾನ ಕೊಟ್ಟು ಆ ಭಾಗ ಅಭಿವೃದ್ಧಿ ಪಡಿಸಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ನಾನು ಮನವಿ ಮಾಡ್ತೀನಿ. ಸರ್, ನಿಮ್ಮ ಬೆಂಬಲಿಗರಿಂದ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ ಈ ಪಕ್ಷದ ಪರವಾಗಿ, ಏನು ಹೇಳ್ತೀರಾ ಸರ್? ನಿಜಾನೇ ಅಲ್ಲ, ಅವ್ರಿಗೇನಾಗಿತ್ತು, ಕೊನೆಗಳಿಗೆ ತನಕ ನಮ್ಮ ಶಾಸಕರು ಈ ಭಾಗದ ಸಚಿವರಾಗ್ತಾರೆ, ಈ ಭಾಗ ಇನ್ನಷ್ಟು ಅಭಿವೃದ್ಧಿ ಆಗುತ್ತೆ ಅಂತ ಆಸೆ ಕಂಡಿದ್ದರು. ನಾನೇನು ಬಾಗೇಪಲ್ಲಿಯಲ್ಲಿ MLA ಆಗಿರಲ್ಲ, ಅವರಲ್ಲಿ ಒಬ್ಬ ಅಣ್ಣ ತಮ್ಮನ ಥರ ಇರ್ತೀವಿ. ನಾವೆಲ್ಲ ಕ್ಲೋಸ್ ಆಗಿ ಯಾವಾಗಲೂ ಕೂತ್ಕೊಳ್ಳೋದು, ಮಾತನಾಡೋದು ಇರ್ತೀವಿ. ಒಂದೇ ಮನೆಯಲ್ಲಿದ್ದಾಗ ಒಬ್ಬ ಅಣ್ಣನಿಗೆ ಕಷ್ಟ ಆದಾಗ ಸ್ವಾಭಾವಿಕವಾಗಿ ಆಕ್ರೋಶ ಬರುತ್ತೆ. ನಾನು ನಿನ್ನೆ ಫೋನ್ ಮಾಡಿದ್ದವ್ರಿಗೆ ಯಾವ ಬಂದು ಬೇಡ, ಸಾರ್ವಜನಿಕ ತೊಂದರೆ ಕೊಡೋದು ಯಾಕೆ, ನಮಗೇ ತೊಂದರೆ ಆಗಿದೆ, ಮತ್ತು ಅವ್ರಿಗೆ ತೊಂದರೆ ಕೊಡೋದ್ರ ಅರ್ಥ ಇಲ್ಲ ಅಂತ ಹೇಳಿದ್ದೆ. ಆದರೂ ನನ್ನ ಮಾತು ಮೀರಲಿಲ್ಲ. ಈಗ ಫೋನ್ ಮಾಡಿ ನಾನು ಸ್ವಲ್ಪ ಜೋರಾಗೆ ಮಾತನಾಡಿದೆ. ನೀವೇನಾಗಿ ಈಗ ಬಂದು ಅದು ಆಫ್ ಮಾಡಲಿಲ್ಲ, ನಾನು ಬರೋರೆಲ್ಲ ಪರ್ಮನೆಂಟಾಗಿ ಬಾಗೇಪಲ್ಲಿಗಂದೆ. ಇಲ್ಲ ಅಣ್ಣ ಈಗ ಅಂತ ಹೇಳ್ಬಿಟ್ಟು 3-3ವರೆಗೆ ಎದ್ದಿರ್ಬೋದು ಮೋಸ್ಟ್ಲಿ, ನನಗೆ ಫೋನ್ ಮಾಡಿ ಎದ್ದಿರ್ತಾರೆ ಇಷ್ಟೊತ್ತಿಗೆ. ಆದ್ದರಿಂದ ನಾನು ವಿನಂತಿ ಇಷ್ಟೇ, ನನಗಂತೂ ಅನ್ಯಾಯ ಆಗಿದೆ. ಅಟ್ಲೀಸ್ಟ್ ನನ್ನ ಕ್ಷೇತ್ರಕ್ಕಾದರೂ ಒಂದು ಅವಕಾಶ ಇದೆ, ಈ ಸರ್ಕಾರ ಇರೋಷ್ಟನ್ನ ಒಂದು ಅನುದಾನ ಕೊಟ್ಟು ಅಭಿವೃದ್ಧಿ ಪಡಿಸ್ಕೋಬೇಕು ಅಂತ ನಾನು ಆಸೆ ಪಡ್ತೀನಿ. ಬೇರೆ ಯಾವುದೇ ವಿಚಾರಗಳಿರ್ಬೋದು, ನಮ್ಮ ಪಕ್ಷದ ಮಟ್ಟದಲ್ಲಿ ನಾನು ಮಾತನಾಡ್ತೀನಿ. ನನಗಾಗಿರೋಂಥ ಅನ್ಯಾಯ ಸರಿಪಡಿಸ್ಕೊಳ್ತೀನಿ. ಯಾಕೆ ಹೇಳ್ಬೇಕು, ನಾನು ರಾಜೀನಾಮೆ ಯಾಕೆ ಕೊಡಬೇಕು? ನನಗೇನು ಒಬ್ಬ ರಾಜನಾಯಕರು ಬಂದು ನನಗೇನು ಅಲ್ಲಿ ನನ್ನ ಎಲೆಕ್ಷನ್ ಆದಾಗ ಕ್ಯಾನ್ವಾಸ್ ಮಾಡಿಲ್ಲ, ಪಾರ್ಟಿಯಿಂದ ₹1 ಕೊಟ್ಟಿಲ್ಲ. ನಾನು ಯಾಕೆ ರಾಜೀನಾಮೆ ಕೊಡಬೇಕು? ನನ್ನ ಕ್ಷೇತ್ರದ ಜನ ನನಗೆ ಓಟ್ ಹಾಕಿ ನಾನು ಗೆಲ್ಲಿಸಿರೋದು. ಅವ್ರಿಗೆ ಇವತ್ತು ನಾನು ರಾಜೀನಾಮೆ ಕೊಟ್ಟು ಅವ್ರಿಗೆ ಮೋಸ ಮಾಡಿ ಅವ್ರಿಗೆ ಅನ್ಯಾಯ ಮಾಡೋಂಥ ಕೆಲಸ ನಾನು ಮಾಡಲ್ಲ. ಇರ್ತೀನಿ, ನನ್ನ ಶಕ್ತಿ ನಾನಲ್ಲಿ ತೋರಿಸ್ತೀನಿ. ಹೈಕಮಾಂಡಲ್ಲಿ ತಪ್ಪಿದೆ ಅಂತ ನನಗಿರುವಂಥ ಅನಿಸಿಕೆ. ಹೈಕಮಾಂಡಲ್ಲಿ ಹೈಕಮಾಂಡಲ್ಲಿ ಚೆನ್ನಾಗಿಲ್ಲ. ನಾನೇನಾಯಿತು, ನನ್ನ ಕ್ಷೇತ್ರ ಆಯಿತು, ನನ್ನ ಮನೆ ಆಯಿತು, ಹೋದರೆ ನಾನು ಯಾವಾಗಲಾದರೂ CM ಮಿನಿಸ್ಟ್ರ್ ಜೊತೆ ಹೋಗ್ತೀನಿ ಅಷ್ಟೇ. ನಾನು ಡೆಲ್ಲಿಗೆ ಹೋದನೆಲ್ಲ ನನ್ನ ಜೀವನದಲ್ಲಿ ಫಸ್ಟ್ ಟೈಮು ಒಂದು B ಫಾರ್ಮ್ಗೂ ನಾನು ಡೆಲ್ಲಿಗೆ ಹೋಗಿರಲಿಲ್ಲ. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಈ ಸಲ ಡೆಲ್ಲಿಗೆ ಹೋಗಿದ್ದೆ. ಏನೋ ನನ್ನ ಲಕ್ ಸರಿ ಇಲ್ವೇನೋ ಆಗಲಿಲ್ಲ. ಡಿ.ಕೆ. ಶಿವಕುಮಾರ್ ಬೇಕು ಅಂತ ನಿಮ್ಗೆ ತಪ್ಪಿಸಿದಾರೆ ಅಂತ? ಇಲ್ಲ, ಡಿ.ಕೆ. ಶಿವಕುಮಾರ್ ಬೇಕು ಅಂತ ಹಠ ಹಿಡಿದಿದ್ದರು. ನಂದು ಡಿ.ಕೆ. ಶಿವಕುಮಾರ್ ಬೇಕು ಅಂತ ಹಠ ಇಟ್ಟಿದ್ದು, ಕೊನೆಗಲ್ಲಿ ತನಕ ನಂದು ಇಟ್ಕೊಂಡಿದ್ರು. ಹೈಕಮಾಂಡ್ ಕೆಲ ಕಾರಣ ಅಂತಲೂ ನಿಂಗೆ ಆಗಿದೆ. ಸರ್, ಹೋರಾಟಗಾರರು ಯಾವುದೋ ಒಂದು ಆರೋಪ ಮಾಡ್ತಾ ಇದ್ದಾರೆ, ಏನು ಹೇಳ್ತೀರಾ ಸರ್ ಅದಕ್ಕೆ? ಸರ್, ನೀವು ಹೋಗಿ ನಿಜಾಂಶ ತಿಳಿಯಿರಿ. ನಾನು ನಮ್ಮ ಮಾಧ್ಯಮಿಕರಿಗೊಂದು ಮಾತು ಹೇಳಕ್ಕೆ ಕೇಳ್ತೀನಿ. ನಾನೇನು ಸರ್ಕಾರದ್ದು 1 ಎಕರೆ ಬೇಡ, 1 ಕುಂಟೆಯಲ್ಲಿದೆ ನಿಮ್ಮ ಮಾಧ್ಯಮದಿಂದ ತಂದು ರಾಜೀನಾಮೆ ಇಲ್ಲೇ ಬಿಸಾಕ್ತೀನಿ. ನನಗೆ ಆ ಅವಶ್ಯಕತೆ ಇಲ್ಲ. ಒಂದು ಡಾಕ್ಯುಮೆಂಟ್ ತಗೊಂಡು ಬರಬೇಕ್ರಿ ಯಾರಾದರೂ, ಅದು ಹಿಂಗಾಗಿದೆ ಅಂತೇಳಿ. ಇಲ್ಲ, DC ಇದ್ದಾರೆ, ತಹಸೀಲ್ದಾರ್ ಇದ್ದಾರೆ, ನೀವು ಅರ್ಜಿ ಬರೀರಿ. ನೀವೇ ಸೊಮಾಟಾಗಿ ನೀನೇ ಇಲ್ಲಿಂದ ಬಂದು ಎಲ್ಲಪ್ಪ ಆ ಕ್ಷೇತ್ರ ಪಕ್ಕದಲ್ಲಿ ನೀವು ಮೀಡಿಯಾದವರು ಅಷ್ಟೇ, ಅವ್ರು ಹೇಳಿದ್ದೆಲ್ಲ ನೀವು ಆಗ್ತೀರ. ನಾನು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತೀನಿ, ನೀವು ಹೋಗಿ ಅಲ್ಲಿ ಒಂದು ಕಲೀರ, ಅಲ್ಲಿ ಸೋಮಲಾಪುರ ಊರುಗಳಲ್ಲಿ ಮನೆಗೆ ಹೋಗಿ ಸುಬ್ಬಾರೆಡ್ಡಿಯಿಂದ ನಿಮ್ಮ ಅನಾನುಕೂಲ ಆಗಿದೆ, ನಿಮ್ಗೆ ಅನ್ಯಾಯ ಆಗಿದೆ ಕೇಳಿ. ಆಗಿದೆ ಅಂತ ಹೇಳಿ ಒಬ್ಬರಾಗಲಿ ನಾನು ನಿಮ್ಮೆಲ್ಗೆ ರಾಜೀನಾಮೆ ಬೀಸಕ್ಕೆ ನನಗಂತ ಅವಶ್ಯಕತೆ. ಸರ್, ಯಾರು ನಡೆಸ್ತಾ ಇದ್ದಾರೋ ಗೊತ್ತಿಲ್ಲ, ಅವ್ರಿಗೆ ಒಳ್ಳೇದಾಗಲಿ. ನೀವು ನೋಡಿದ್ದೀರಿ, ನಾನು 15 ವರ್ಷದಿಂದ ರಾಜಕೀಯ ಜೀವನದಲ್ಲಿದ್ದೀನಿ. ಒಬ್ಬರಿಗೆ ತೊಂದರೆನೂ ಕೊಡಲ್ಲ. ನನಗೆ ಎಷ್ಟು ದಿನ ಆದರೆ ಅಷ್ಟು ದಿನ ಆಗಲಿ. ನನಗೇನು ರಾಜಕೀಯ ನಂಬಿ ಜೀವನ ಮಾಡ್ತಾರೋ ನಾನಲ್ಲ. ನನ್ನ ಕಸಬು ರಾಜಕೀಯ ಅಲ್ಲ, ನನ್ನ ಸರ್ವಿಸ್ಗೋಸ್ಕರ ನಾನು ಇಲ್ಲಿರೋದು. ದಿನ ಸರ್ವಿಸ್ ಇದಲ್ಲ ಅಂದ್ರೆ ನನ್ನ ಸರ್ವಿಸ್ ಇದ್ದೇ ಇದೆ, ನಾನು ಮಾಡ್ಕೊಂಡು. ರೆಡ್ಡಿ ಅವರು ವರ್ಚಸ್ ಕಮ್ಮಿ ಮಾಡೋಕ್ಕೆ ಈ ಥರ ಮಾಡ್ತಾ ಇದ್ದಾರೆ ಸರ್. ಯಾರ ಕೈಯಲ್ಲಾಗುತ್ತೆ ನನ್ನ ವರ್ಚಸ್ ಕಮ್ಮಿ ಮಾಡೋಕ್ಕೆ? ನನ್ನ ಜನ ಮನಸ್ಸು ಮಾಡಬೇಕು.
ನಾನು ಅವ್ರಿಗೆ ಅಣ್ಣ ತಮ್ಮಂತ ಅವ್ರ ಕಷ್ಟಕ್ಕೆ ಹಾಕಿದ್ದೀನಿ. ನಿನ್ನ ಕಷ್ಟಕ್ಕೆ ಹಾಕಿದ್ದು ಯಾವತ್ತೋ ಒಂದು ದಿವಸ ಸುಬ್ಬಾಳ್ಡಿ ಅಂತ ನೆನೆಸ್ಕೊಳ್ತೀವಿ, ಹಂಗೆ ನಮ್ಮ ಜನರ ಕಷ್ಟಕ್ಕೆ ಹಾಕಿದ್ದೀನಿ. ಅವ್ರು ನೆನೆಸ್ಕೊಳ್ಳಿ ಸಾಕು, ಯಾವನೋ ನೆನೆಸ್ಕೊಳ್ಳೋ ನನಗೇನು ಆಗಬೇಕಾಗಿತ್ತು, ನನಗೆ ಅವಶ್ಯಕತೆನೇ ಇಲ್ಲ. ಥ್ಯಾಂಕ್ ಯು